ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ಕಲರ್ಸ್ ಆಫ್ ಸೈಲೆನ್ಸ್ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಇದುವರೆಗೂ ಸುಮಾರು 24 ಪ್ಯಾರಾಗ್ರಾಫ್ಗಳನ್ನು ಚರ್ಚೆ ಮಾಡಿದ್ದೆವು. ಇವತ್ತು 146ನೇ ಪುಟ 25ನೇ ಪ್ಯಾರಾಗ್ರಾಫನ್ನು ಅಲ್ಲಿಂದ ನಾವು ಚರ್ಚೆ ಮಾಡಬೇಕಾಗಿದೆ. ಸತೀಶ್ ಸಲ್ಕ್ಡ್ ಬಟ್ ರಿಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್. ತಂದೆಯವರ ಮಾತಿನಿಂದ ಸತೀಶ ಸ್ವಲ್ಪ ತಂದೆಯವರ ಮಾತುಗಳು ಆತನಿಗೆ ಸಿಟ್ಟು ತರಿಸಿತು. ಸಲ್ಕಡಂದ್ರೆ ಸಿಟ್ಟಿನಿಂದ ನೋಡು ಅಥವಾ ಮಾತನಾಡಲು ನಿರಾಕರಿಸು, ಎರಡು ಅರ್ಥ. ಆದ್ರೆ ಆತ ತಂದೆ ಮಾತನ್ನ ಕೇಳಿ ಡ್ರಾಯಿಂಗನ್ನು ನಿಲ್ಲಿಸಲಿಕ್ಕೆ, ಡ್ರಾಯಿಂಗ್ ತೆಗೆಯೋದನ್ನು ಬಿಡ್ಲಿಕ್ಕೆ ಅಂತ ಏಕೈಕ ಎಂಟರ್ಟೈನ್ಮೆಂಟೇ ಅದಾಗಿತ್ತು. ವೈ ಡು ಯು ಟೇಕ್ ಅವೇ ಹೀಸ್ ಅ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಸ್ಕ್ಡ್ ಹಿಸ್ ಮದರ್ ಒನ್ ಡೇ. ಇಲ್ಲಿ ಮಧ್ಯಪ್ರವೇಶ ಮಾಡಿದ ತಾಯಿ ಅವರ ತಂದೆಯವರನ್ನು ಕೇಳ್ತಾ ಇದ್ದಾಳೆ, ಯಾಕೆ ನೀವು ಅವನಿಗೆ ಇರೋದು ಅದು ಒಂದು ಎಂಟರ್ಟೈನ್ಮೆಂಟ್, ತೆಗಿಲಿ ಬಿಡ್ರಿ, ಡ್ರಾಯಿಂಗ್ ತೆಗೀಲಿ, ಯಾವುದು ಖುಷಿ ಐತೋ ಅದ್ರೊಳಗೆ ಅವ ತನ್ನನ್ನು ತಾನು ತೊಡಗಿಸಿಕೊಳ್ಳಿ ಅಂತೇಳಿ ತಾಯಿ ಮಧ್ಯಪ್ರವೇಶ ಮಾಡಿ ಸ್ಟಾರ್ಟ್ ಥಿಂಕಿಂಗ್ ದಟ್ ಹಿ ಕ್ಯಾನ್ ಮೇಕ್ ಅ ಲಿವಿಂಗ್ ಔಟ್ ಆಫ್ ಡ್ರಾಯಿಂಗ್. ಇಲ್ಲಿ ನಿನ್ನೆ ಹೇಳಿದೆ ನಾನು, ವೃತ್ತಿ ಮಕ್ಕಳು ಒಂದು ದೊಡ್ಡ ಉನ್ನತವಾದ ಹುದ್ದೆಗೆ, ಅಂದ್ರೆ ಡ್ರಾಯಿಂಗ್ ತೆಗೆಯೋದು ಕಡಿಮೆ ಅಂತ ಅರ್ಥನಲ್ಲ, ನಾ ಆ ರೀತಿಯೊಳಗೆ ಹೇಳ್ತಾ ಇಲ್ಲ. ಅವ್ರ ದೃಷ್ಟಿಕೋನ, ತಮ್ಮ ಹಾಗೆ ಮಗ ಒಬ್ಬ ನ್ಯಾಯಾಧೀಶನೋ ಅಥವಾ ವಕೀಲರು ಅಥವಾ ದೊಡ್ಡ IAS ಅಧಿಕಾರಿನೂ ಆಗಬೇಕಂತ ಅವ್ರ ತಂದೆ ಕನಸಿತ್ತು. ಹೀಗಾಗಿ ಆತ ಜೀವನೋಪಾಯಕ್ಕೆ ಚಿತ್ರಕಲೆ ಅವ್ರ ದೃಷ್ಟಿಯೊಳಗೆ ಅದು ಸಾಕಾಗೋದಿಲ್ಲ ಅನ್ನುವಂಥ ಅರ್ಥದೊಳಗೆ ಅವತಾರ್ ನಾರಾಯಣರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಟಿಸ್ಟ್ ಮೇಕ್ ಪಿಟನ್ಸ್ ಅಂದ್ರೆ ಕಡಿಮೆ ಪ್ರಮಾಣದ ಆದಾಯ, ಜೀವನೋಪಾಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಗಳಿಸಲಿಕ್ಕೆ ಸಾಧ್ಯ ಆಗದೇ ಇರೋದಕ್ಕೆ ಪಿಟನ್ಸ್ ಅಂತಾರೆ. ಇವತ್ತು ನಾವು ಲೆಕ್ಕ ಹಾಕಿ ಜೀವನ ಆ ಥರ ಅದಕ್ಕೆ ಪಿಟನ್ಸ್ ಅಂತಾರೆ. ಮತ್ತು ಕಲಾವಿದರ ಬದುಕು ಬಹಳಷ್ಟು ಏನೈತಪ್ಪ ಅಂದ್ರೆ ಲಿವ್ ಇನ್ ಪಾವರ್ಟಿ ಅಂದ್ರೆ ಬಡತನ. ಇಟ್ ಈಸ್ ನೋ ಕರಿಯರ್ ಫಾರ್ ಅ ಬ್ರೈಟ್ ಬಾಯ್. ಒಬ್ಬ ಕುಶಾಗ್ರಮತಿ ಹುಡುಗನಿಗೆ, ಹುಡುಗನಿಗೆ, ಬುದ್ಧಿವಂತ ಹುಡುಗನಿಗೆ ಚಿತ್ರಕಲೆ ಅದು ಕರಿಯರ್ ಆಗೋದಿಲ್ಲ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಹಿ ಹ್ಯಾಸ್ ಟು ಸ್ಟಡಿ. ಅವನಿಗೆ ಥಿಂಕಿಂಗ್ ಮಾಡೋಕೈತಿ, ಓದ್ಲಿಕ್ಕೆ ಅವಕಾಶ ಐತಿ, ಓದ್ಲಿ, ಪರೀಕ್ಷೆ ಒಳಗೆ ಚೆನ್ನಾಗಿ ಬರನ್ನು ಎದುರಿಸಲಿ, ಇದು ಅವತಾರ್ ನಾರಾಯಣ ಅವರ ವಿಚಾರ. ಹಿ ಹ್ಯಾಸ್ ಟು ಸ್ಟಡಿ ಇಫ್ ಹಿ ಹ್ಯಾಸ್ ಟು ಮೇಕ್ ಸಮಥಿಂಗ್ ಔಟ್ ಆಫ್ ಹಿಸ್ ಲೈಫ್. ಇಲ್ಲಿ ಅಭ್ಯಾಸ ಮಾಡೋಕಂಕರ್ ಯಾರೇನು ಬೇಡ ಅಂದಿಲ್ಲ, ಅಭ್ಯಾಸ ಮಾಡ್ಬೋದು, ಪರೀಕ್ಷೆಗಳನ್ನು ಬರೀಬಹುದು, ಓದಿದಂಥ ನಾಲೆಜ್ನಿಂದ ಪರೀಕ್ಷೆಗಳನ್ನು ಅತ್ಯಂತ ಯಶಸ್ವಿಯಾದ ರೀತಿಯಲ್ಲಿ ಎದುರಿಸಬಹುದು, ಇದು ಅವ್ರ ವಿಚಾರ. ಸಮಥಿಂಗ್ ಔಟ್ ಆಫ್ ಹಿಸ್ ಲೈಫ್, ಜೀವನಕ್ಕಾಗಿ ಆತ ಏನಾದರೂ ಮಾಡ್ಕೋಬೇಕಾಗೈತಿ ಅಂತ ಹೇಳಿ ಆ ರೀತಿ ಬದುಕನ್ನು ಕಂಡ್ಕೋಬೇಕನ್ನೋದು ಅವತಾರ್ ನಾರಾಯಣ ಅವರ ಅಭಿಪ್ರಾಯ. ಹಿ ಈಸ್ ಹಿಯರಿಂಗ್ ಮೇ ರಿಟರ್ನ್ ಎನಿ ಟೈಮ್. ಡಾಕ್ಟರ್ ಹೇಳ್ಯಾರ ಅವನ ಸ್ಮರಣ ಶಕ್ತಿ ಯಾವಾಗಾದರೂ ವಾಪಸ್ ಬರಬಹುದು ಅಂತೇಳಿ. ವೆನ್ ಇಟ್ ಡಸ್, ಅದು ವಾಪಸ್ ಬಂದಾಗ he must be prepared to go back to school, mustn't he asked. ಸ್ಮರಣ ಶಕ್ತಿ ವಾಪಸ್ ಬಂತಂದ್ರೆ ಆತನು ಕೂಡ ಎಲ್ಲರಂತೆ ಶಾಲೆಗೆ ಹೋಗಲೇಬೇಕಾಗತ್ತೆ. ಹೀಗಾಗಿ ಆತ ಎಲ್ಲ ಹುಡುಗರಂಗ ನಾರ್ಮಲ್ ಸ್ಕೂಲ್ಗೆ ಹೋಗಲಿ, ನಾನೇನು ಬೇಡ ಅಂದಿಲ್ಲ, ಪುಸ್ತಕಗಳನ್ನು ನಾನು ತಂದು ಕೊಡ್ತೀನಿ, ಅವ ಅಭ್ಯಾಸ ಮಾಡಲಿ ಅಂಥೇಳಿ ಇಲ್ಲಿ ಅವತಾರ್ ನಾರಾಯಣ ಅವರು ಹೇಳ್ತಾ ಇದ್ದಾರೆ. ಈಗ ಭಾಳಷ್ಟು ಜನ ಜಾಯ್ನ್ ಆಗಿರಿ. ನನಗೆ ಈಗ ಒಂದು ವಿಷಯವನ್ನು ನಿಮಗೆ ಹೇಳಬೇಕು. ಅದು ಏನಪ್ಪ ಅಂತಂದ್ರೆ, ಇವತ್ತು ಈ ಪಾಠವನ್ನು ಮುಗಿಸ್ತೀನಿ ನಾನು. ಈ ಪಾಠವನ್ನು ಮುಗಿಸಿ ನಾಳೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠವನ್ನು ನಾನು ಪ್ರಾರಂಭ ಮಾಡ್ತೀನಿ. ಅದಕ್ಕೆ ಮುಂಜಾಗ್ರತೆಯಾಗಿ ನಾನು ಏನು ಮಾಡಿದ್ದೀನಿ ಅಂದರೆ, ಇವತ್ತು ಕೇವಲ 2 ನಿಮಿಷದ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ನಿಮಗೆ. ನೀವು ಕೆಲವು ವಿದ್ಯಾರ್ಥಿನಿಯರು ಆಲ್ರೆಡಿ ವಿದ್ಯಾರ್ಥಿಗಳು ಗಮನಿಸಿರ್ಬೋದು. ನಮ್ಮ ಲರ್ನ್ ಈಜಿ ತಂಡದಿಂದ ಇವತ್ತು ಕೇವಲ 2 ನಿಮಿಷದ ವಿಡಿಯೋದೊಳಗೆ ನಾವೇನು ಮಾಡಿವಪ್ಪ ಅಂದ್ರೆ,
ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದ ಅದು ಏನಿದ್ರು ಅದ್ರ ಮೇಲೆ 2 ಅಂಕದ ಪ್ರಶ್ನೆಗಳು ಮಾತ್ರ ಬರ್ತಾವು. ರಷ್ಯಾದ ವಿಜ್ಞಾನಿ ಕೆಲಿಸ್ ಬರೋಕರು ಒಂದು ಇಂಗ್ಲಿಷ್ ಜರ್ನಲ್ಗೆ ಬರೆದಂಥ ಲೇಖನ ಅದು. ಆ ಲೇಖನವನ್ನು ಯಥಾವತ್ತಾಗಿ ಪಾಠಕ್ಕೆ ಕೊಟ್ಟಿರೋದ್ರಿಂದ ಅಲ್ಲಿ ಸ್ವಲ್ಪ ಲ್ಯಾಂಗ್ವೇಜ್ ಕೂಡ ಭಾಳ ಹೈ, ಡಿಫಿಕಲ್ಟ್ ವರ್ಡ್ಸು ಭಾಳ ಬರ್ತಾವೆ. ಅದಕ್ಕೆ ನಾವು ಭಾಳಷ್ಟು ಹಾಗಾಗಿ ಆ ಪಾಠದ ಬಗ್ಗೆ ಇವತ್ತು ನಾನು ಏನು ಮಾಡೀನಪ್ಪ ಅಂತಂದ್ರೆ ಕ್ವಶನ್ಗಳನ್ನು ಯಾವ ರೀತಿ ಕೇಳ್ಯಾರ, ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವಶನ್ಗಳನ್ನು ಯಾವ ರೀತಿ ಕೇಳ್ಯಾರ, ಅದಕ್ಕೆ ನಾವು ಯಾವ ರೀತಿ ಉತ್ತರವನ್ನು ಬರಿಬೇಕು ಅನ್ನೋದನ್ನು ನಾನು ಅಲ್ಲಿ ಕೊಟ್ಬಿಟ್ಟೀನಿ ನಿಮಗೆ. ನೀವು ಅದನ್ನು ಸ್ವಲ್ಪ ಪಾಸ್ ಮಾಡಿ ಬರ್ಕೊಂಡು ರೆಡಿ ಇರ್ರಿ. ಅದು ನಾಳೆಯಿಂದ ನಾವು ನಾಳೆ ಮತ್ತು ನಾಡಿದ್ದು ರವಿವಾರ ದಿವಸ ಮತ್ತೆ ನಾವು ಕ್ಲಾಸನ್ನು ಸೂಟಿ ಮಾಡೋಣ. ಯಾಕಂತಂದ್ರೆ ಸೋಮವಾರ ದಿವಸ ನಾವು ಎಲ್ಲರೂ ವಾಪಸ್ ರಜೆ ಮುಗಿಸಿ ಶಾಲೆಗೆ ಹೋಗಬೇಕಾಗೈತಿ. ಅದಕ್ಕೆ ಇವತ್ತು ಕೂಡ ನೀವೆಲ್ಲ ವಾಲ್ಮೀಕಿ ಜಯಂತಿಯನ್ನು ಆಚರಿಸಿರಿ, ಅದರ ಜೊತೆಗೆ ಶೀಗಿ ಹುಣ್ಣಿಮೆಯನ್ನು ಆಚರಿಸಿರಿ. ಭೂಮಿ ತಾಯಿಗೆ ಶ್ರೀಮಂತ ಕಾರಣ ಅಂತ ಹೇಳ್ತಾರೆ ನಮ್ಮ ಗ್ರಾಮೀಣ ಭಾಷೆಯೊಳಗೆ ಈ ಶೀಗಿ ಹುಣ್ಣಿಮೆ. ಅದನ್ನು ಕಾರ್ಯಕ್ರಮವನ್ನೆಲ್ಲ ಅಟೆಂಡ್ ಮಾಡಿರಿ. ಅದಕ್ಕೆ ನಾವು ಸೋಮವಾರದಿಂದ ಮತ್ತೆ ವಾಪಸ್ ಶಾಲೆ. ನೀವು ಅಂದ್ರೆ ವಾರಕ್ಕೆ 1 ಬಾರಿ, ಎಸ್ಪೆಷಲಿ ನಮ್ಮ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಬೇರೆ ಸ್ಟೂಡೆಂಟ್ಸನ್ನು ಕೇಳ್ತಾ ಇದ್ದೀನಿ ನಾನು, ನೀವೆಲ್ಲ ಅಂದ್ರೆ ಪ್ರತಿ ಸಂಡೇಗೊಮ್ಮೆ ಇದೇ ಟೈಮಿಗೆ 7ರಿಂದ 7:45 ಅಥವಾ 8 ಗಂಟೆವರೆಗೂ ನೀವೆಲ್ಲ ಅಂದ್ರೆ ಪ್ರತಿ ವಾರಕ್ಕೆ 1 ದಿವಸ ಅಂದ್ರೆ ನಾನು ವಿಡಿಯೋಗಳನ್ನು ನಮ್ಮ ಲರ್ನ್ ಈಜಿ ಯೂಟ್ಯೂಬ್ನೊಳಗೆ ಹಾಕ್ತಿರ್ತೀನಿ. ನೀವೆಲ್ಲ ಅದನ್ನು ನೋಡಿ ಅಭ್ಯಾಸ ಮಾಡ್ತೀರಿ. ನೀವೆಲ್ಲರೂ ಇಲ್ಲ ನಾವು ಜಾಯ್ನ್ ಹಾಕಿವಿ ಸರ್ ಅಂತಂದ್ರೆ ಖಂಡಿತವಾಗಿ ಪ್ರತಿ ವಾರ ರವಿವಾರಕ್ಕೆ 1 ದಿವಸ ಸಾಯಂಕಾಲ 7 ಗಂಟೆಯಿಂದ ಆನ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಳ್ಳೋಣ. ಈಗ ಮತ್ತೆ ವಾಪಸ್ 27 ನಿಮ್ಮ ಒಪಿನಿಯನನ್ನು ತಿಳಿಸ್ರಿ ನನಗೆ. 27ನೇ ಪ್ಯಾರ. ಇವತ್ತು ನೀವು ಯಾರು ಸ್ವಲ್ಪ ಅದನ್ನು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಸರ್ ಪಾಠನೇ ಹೇಳಿಲ್ಲ ನೀವು ಅನ್ಬೋದು. ಸರ್ ನೀವು ಇನ್ನೂ ಪಾಠನೇ ಹೇಳಿಲ್ಲ, ನಾವು ಅದನ್ನು ಕ್ವಶನ್ಸನ್ನು ಹೇಗೆ ಅರ್ಥ ಮಾಡ್ಕೊಳೋದು ಅಂತ ನೀವು ತಿಳಿದಷ್ಟು ತಿಳಿಲಿ. ಅದು ನಾವು ತಿಳಿದಷ್ಟು ತಿಳಿಲಿ. ನೀವು ಜಸ್ಟ್ ಅದು ಕ್ವಶನ್ನು ಆನ್ಸರು ಪಾಯಿಂಟ್ಸು ಕೊಟ್ಟಿನಿ, ಆನ್ಸರು ಕೊಟ್ಟಿನಿ. ಅದನ್ನು ಸ್ವಲ್ಪ 2 ನಿಮಿಷ ಏನು ಬಹಳಷ್ಟು ಸಮಯ ಹೋಗಲ್ಲ, ಅದನ್ನು ಸ್ವಲ್ಪ ನೀವು ನೋಡ್ಕೊಂಡಿರಿ, ಖಂಡಿತ ಇಷ್ಟಪಡ್ತೀನಿ. ಈಗೇನು PUC ರಿಸಲ್ಟು ಮತ್ತು SSLC ICSE ಸ್ಕೂಲು CBSE ಸ್ಕೂಲ್ಗಳಲ್ಲಿ ನಾನು ಏನು ಗಮನಿಸ್ತಾ ಇದ್ದೀನಿ ಅಂದ್ರೆ ಈ ಪೋರ್ಷನನ್ನು ನವಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಮುಗಿಸ್ಬಿಡ್ತಾರೆ ಅವರು. ಒಂದು ರೌಂಡ್ ನವಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಮುಗಿಸಿ ಮಕ್ಕಳಿಂದ ವರ್ಕ್ ಮಾಡಿಸ್ತಾರೆ. ಬರೀ ವರ್ಕ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಆ ವರ್ಕ್ ಮಾಡೋದ್ರ ಮುಖಾಂತರ ಮಕ್ಕಳು ಆ ರೀತಿ ಔಟನ್ನು ಮಾರ್ಕ್ಸನ್ನು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವು ಕೂಡ ಆದಷ್ಟು ಬೇಗ, ಯಾಕಂತಂದ್ರೆ ಈ ಫೆಬ್ರವರಿ ನಾವು ಕೆಲವು ಶಾಲೆಯೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಫೆಬ್ರವರಿ ಪ್ರಿಪ್ರೇಟರಿ ಪರೀಕ್ಷೆ ಇನ್ನೂ 1 ವಾರ ಐತೆ ಅಂದಾಗೂ ಇನ್ನೂ 8ನೇ ಪಾಠ 8ನೇ ಪದ್ಯ ಹೇಳ್ತಿರ್ತಾರೆ. ಹಂಗಾಗಬಾರ್ದು. ಹಂಗಾದ್ರೆ ನಮ್ಗೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ನೀವೆಲ್ಲ ನಮ್ಮ ಗರ್ಲ್ಸ್ ಹೈಸ್ಕೂಲಿನ ಹುಡುಗಿಯರು ಮಾತ್ರ ಜಾಯ್ನ್ ಆಗ್ತೀವಿ ಅಂತ ಅಲ್ಲಿ ಹಾಕಾಕೊಂತಾರೆ. ನಮ್ಮ ಸಂಜನಾ ಹಾಕಿದ್ಲಿ ಈಗ. ಅದಕ್ಕೆ ಉಳಿದವರೆಲ್ಲ ನಿಮ್ಮ ಒಪಿನಿಯನನ್ನು ತಿಳಿಸ್ರಿ. ವಾರಕ್ಕೆ 1 ದಿವಸ ಕ್ಲಾಸ್ ಮಾಡೋಣ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ಇಟ್ ಹ್ಯಾಸ್ ಬೀನ್ ಮೋರ್ ದೆನ್ 3 years ಸಿನ್ಸ್ ಹಿ ಬಿಕೇಮ್ ಇಲ್. 1 ದಿವಸ ಅಲ್ಲ, 2 ದಿವಸ ಅಲ್ಲ. ಸತೀಶ್ ಗುಜರಾಲ್ ಈ ರೀತಿ ಕಳೆದದ್ದು ಸುಮಾರು 3 ವರ್ಷಗಳ ಕಾಲ. ತಾಯಿಯವರು ಹೋಪ್ಸನ್ನು ಕಳ್ಕೊಂಡ ಬಿಟ್ರು. ಹೌ ಡು ಯು ಪಾಸಿಬ್ಲಿ ಥಿಂಕ್ ದ್ಯಾಟ್ ಹಿ ಕ್ಯಾನ್ ರಿಕವರ್ ಹೀಸ್ ಹಿಯರಿಂಗ್? ಅವರು ತಮ್ಮ ಮನಸ್ಸಿನೊಳಗಿರುವಂಥ ಮಾತನ್ನು ತಮ್ಮ ಗಂಡನ ಮುಂದೆ ಹೇಳಿಬಿಟ್ರು. ನನಗೇನು ಡಾಕ್ಟ್ರು ಹೇಳೋ ಮಾತಿನ ಮೇಲೆ ವಿಶ್ವಾಸ ಇಲ್ರಿ, ಇವನಿಗೆ ವಾಪಸ್ ಕಿವಿ ಕೇಳುವಂಗೆ ಆಕತ್ತೆ ಅಂತ ಡಾಕ್ಟ್ರು ಸುಮ್ಮನೆ. ಹೋಪ್ ಅಂದ್ರೆ ಆಶಯ, ಹೋಪ್ಲೆಸ್ ಅಂದ್ರೆ ಆಶಯ ಇಲ್ಲದ. ಅಬೌಟ್ ಅವರ್ ಸನ್ ಕಂಡೀಷನ್, ನನ್ನ ಮಗನ ಉಳಿದದ್ದೆಲ್ಲ ಆರಾಮದ ಮಗ, ಆದ್ರೆ ಅವನ ಶ್ರವಣ ಶಕ್ತಿ ವಾಪಸ್ ಬರ್ತತಿ ಅನ್ನೋದು ವಿಚಾರವಾಗಿ ತಾಯಿಯವರಿಗೆ ಹೋಪ್ಸ್ ಇಲ್ದಂಗೆ ಆತು. ಆದರೆ ಸತೀಶರ ತಂದೆಯವರು ಮಾತ್ರ ಸದಾ ಆಶಾವಾದಿಯಾಗಿದ್ದರು. ಹಿಸ್ ಫಾದರ್ ವಾಸ್ ನಾಟ್ ಅಬೌಟ್ ಲಾಸ್ ಹೋಪ್. ಯಾವುದೇ ಕಾರಣಕ್ಕೂ ಅವರು ತಮ್ಮ ಆಶಯವನ್ನು ಕಳ್ಕೊಳ್ಳಿಲ್ಲ. ವೈ ಡಿಸೈಡ್ ದ್ಯಾಟ್ ಹಿ ಈಸ್ ಗೋಯಿಂಗ್ ಟು ರಿಮೇನ್ ಡೆಫ್ ಆಲ್ ಹಿಸ್ ಲೈಫ್? ಹೆಂಡತಿಗೆ ಸಮಾಧಾನ ಹೇಳ್ತಾ ಇದ್ದಾರೆ. ನಮ್ಮ ಮಗ ಜೀವನ ಪೂರ್ತಿ ಕಿವಿ ಕೇಳಲಾರ್ದವನಾಗೇ ಬದುಕ್ತಾನಂತ ನೀನು ಯಾಕೆ ಭಾವಿಸ್ತೀಯ?
ಆ ರೀತಿ ಭಾವಿಸಬೇಡ. ವಿ ಮಸ್ಟ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್ ಅಂದ್ರೆ ಆಶಾವಾದಿಯಾಗಿರೋದು. ನಾವು ಯಾವಾಗಲೂ ಜೀವನದ ಬಗ್ಗೆ, ಬದುಕಿನ ಬಗ್ಗೆ ಆಶಾವಾದಿಯಾಗಿರಬೇಕು. ಅಬೌಟ್ ಹೀಸ್ ಚಾನ್ಸಸ್ ಆಫ್ ರಿಕವರಿಂಗ್, ಖಂಡಿತವಾಗಿ ನಮ್ಮ ಮಗ ಗುಣಮುಖ ಅಕ್ಕನ ಅನ್ನುವಂಥ ಭರವಸೆಯನ್ನು ದೇವರಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಳ್ಳೋಣ ಅಂಥೇಳಿ ಅವರು ತಮ್ಮ ಹೆಂಡತಿಯನ್ನು ಸಮಾಧಾನ ಪಡಿಸ್ತಾ ಇದ್ದಾರೆ. ಸೆವರಲ್ ವಿಸಿಟ್ಸ್ ಟು ದ ಡಾಕ್ಟರ್ ಫಾಲೋಡ್, ಅನೇಕ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ ಆಯಿತು. ಬಟ್ ನಥಿಂಗ್ ಇಂಪ್ರೂವಿಂಗ್ ಫಾರ್ ಸತೀಶ್. ಆದರೆ ಸತೀಶನ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸುಧಾರಣೆ ಕಂಡು ಬರಲಿಲ್ಲ. ಯಾವಾಗಲೂ ಒಬ್ಬಂಟಿಯಾಗಿರ್ತಿದ್ದ, ಸುಮ್ಮನೆ ಇರ್ತಿದ್ದ. ಹಿ ರಿಮೇನ್ಡ್ ಇನ್ ಈ ಸೈಲೆಂಟ್ ವರ್ಲ್ಡ್. ಅವನದೇ ಆದಂಥ ಒಂದು ಮೂಕ ಜಗತ್ತಿನಲ್ಲಿ ಆತ ವಿಹರಿಸ್ತಾ ಇದ್ದ ಅಂತ ಹೇಳ್ಬೋದು. ದ ಓನ್ಲಿ ಸೊಲೇಸ್ ಫಾರ್ ಹಿಮ್ ಬೀಯಿಂಗ್ ಅ ಪೇಂಟಿಂಗ್. ಅವನಿಗಿದ್ದಂಥ ಏಕೈಕ ಎಂಟರ್ಟೈನ್ಮೆಂಟ್ ಏನಪ್ಪಾ ಅಂದ್ರೆ ಅದು ಪೇಂಟಿಂಗ್ ಮಾತ್ರ. ಹಿ ಮ್ಯಾನೇಜ್ ಟು ಪೇಂಟ್ ಡ್ರಾ ಇನ್ಸ್ಪೈಟ್ ಆಫ್ ಹಿಸ್ ಫಾದರ್ ಅಪೋಸಿಷನ್. ತಂದೆ ಎಷ್ಟೇ ವಿರೋಧ ಮಾಡಿದ್ರು ಕೂಡ ತಂದೆಗೆ ಗೊತ್ತಾಗಲಾರ್ದಂಗೆ ಆ ಡ್ರಾಯಿಂಗ್ ಶೀಟ್ಗಳನ್ನು ಅಲ್ಲೇ ಮುಚ್ಚಿಟ್ಟು ತಂದೆಯವ್ರು ಹೊರಗೆ ಹೋದ್ರು ಅಂತ ತಕ್ಷಣ ಅವನ್ನೆಲ್ಲ ತಕೊಂಡು ಕುಂತು ಚಿತ್ರ ಬರೆಯೋದು, ಪೇಂಟ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದ್ದ. ಬಣ್ಣಗಳನ್ನು ಕಲಿಸಿ ಒಂದು ಯಾವುದೋ ಒಂದು ಚಿತ್ರಕ್ಕೆ ಪೇಂಟ್ ಮಾಡ್ಬೇಕಂತೇಳಿ ಕುತ್ಕೊಂಡಿದ್ದ. ವ್ಯಾನ್ ಹಿ ವಾಸ್ ಬಿಜಿ ಮಿಕ್ಸಿಂಗ್ ದ ಕಲರ್ಸ್ ಆಫ್ ಹಿಸ್ ಪ್ಯಾಲೆಟ್, ಹಿ ಬಿಕೇಮ್ ಅವೇರ್ ಆಫ್ ಹಿಸ್ ಫಾದರ್ ಸ್ಟ್ಯಾಂಡಿಂಗ್ ಅಟ್ದೊಳಗೆ ನಿಂತು ನಾನು ಮಾಡೋದನ್ನು ಗಮನಿಸ್ತಾ ಇದ್ದಾರೆ ಅನ್ನೋದು ಅವನಿಗೆ ಆಮೇಲೆ ಗೊತ್ತಾದ. ಹಿ ಲುಕ್ಡ್ ಅಪ್ ಟು ಫೈಂಡ್ ಹಿಮ್ ಸ್ಟಾರ್ಟಿಂಗ್ ಎಟ್ ದ ಸ್ಟೇರ್ ಎಟ್ ದ ಪೇಂಟಿಂಗ್ ಇಂಟೆಂಟ್ಲಿ. ಏನು ಅವನ ಉದ್ದೇಶ, ಏನು ಮಾಡಕ್ಕಂತ ನನ್ನ ಮಗ, ಸುಮ್ಮನೆ ನಾನು ಒದರಾಡ್ತೀನಿ, ಇವತ್ತು ಒದರಾಡೋದು ಬೇಡ, ಸ್ವಲ್ಪ ಎಲ್ಲವನ್ನ ಅಬ್ಸರ್ವ್ ಮಾಡಿದ್ರು. ಇಂಟೆಂಟ್ಲಿ ಅಂದ್ರೆ ಆಸಕ್ತಿಯಿಂದ, ಸೊಲೇಸ್ ಅಂದ್ರೆ ಆರಾಮದಾಯಕ. ಆ ಚಿತ್ರಕಲೆಯಲ್ಲೇ ಅವನಿಗೆ ಆರಾಮ ಅನಿಸ್ತಿತ್ತು. ಕಂಟಿನ್ಯೂಡ್ ವಿತ್ ಹಿಸ್ ಮಿಕ್ಸಿಂಗ್, ಹಿಸ್ ಫಾದರ್ ಕೇಮ್ ಇನ್ ಟು ದ ರೂಮ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಹಿಸ್ ಸನ್. ಅದ ಹೇಳಿದ್ನಲ್ಲ, ಅವ್ರ ಮೂಡ್ ಭಾಳ ಚೆನ್ನಾಗಿತ್ತು. ಅವತ್ತು ಮಗನಿಗೆ ಏನು ಹೇಳಕ್ ಹೋಲಿಲ್ಲ. ಅವನು ಏನು ಮಾಡ್ತಾನ ನೋಡ್ಯಾರ ನೋಡೋಣ ಅಂತ ತಿಳ್ಕೊಂಡು ಮಗನ ಬಾಜು ಬಂದು ಕುತ್ಕೊಂಡು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ, ಡೋಂಟ್. ನಾನು ಸ್ವಲ್ಪ ಈ ವಿಷಯದಲ್ಲಿ ನಿನ್ನ ಜೊತೆ ಸ್ವಲ್ಪ ಭಾಳ ಹಾರ್ಶ್ ಆಗಿ ನಡ್ಕೊಂಡೆ ಏನು ಅಂತಂದು ಅವ್ರು ಕೇಳ್ತಾ ಇದ್ದಾರೆ. ಹ್ಯಾಡ್ ಸತೀಶ್ ಹ್ಯಾಡ್ ದ ಪವರ್ ಆಫ್ ಹಿಯರಿಂಗ್ ಹಿ ವುಡ್ ಹ್ಯಾವ್. ಅದು ಸ್ಪಷ್ಟವಾಗಿ ಸತೀಶನಿಗೆ ಕೇಳ್ತಾ ಇಲ್ಲ. ಅದರ ಆ ಲಿಪ್ಸ್ ಮೂವ್ಮೆಂಟ್ ನೋಡ್ಕೊಂಡಾಗ ಗೊತ್ತಾಗಕುಂತೈತಿ, ತಂದೆಯವರು ಇವತ್ತ ನನ್ನ ಚಿತ್ರಕಲೆಯ ಬಗ್ಗೆ ಅಪ್ರಿಸಿಯೇಷನ್ ಮಾಡಕುಂತಾರ. ಇವತ್ತವರು ಸಿಟ್ಟಿನೊಳಗೆ ಇಲ್ಲ. ನನ್ನ ಬಗ್ಗೆ ಇಸ್ ಎ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಲ್ಲ, ಮುಖ ಮನಸ್ಸಿನ ಕನ್ನಡಿ ಅಂತ, ಆ ಮುಖದ ಭಾವನೆಯೊಳಗೆ ಆತ ಅರ್ಥ ಮಾಡ್ಕೊಂಡ. ಹಿ ಓನ್ಲಿ ರೀಡ್ ಹಿಸ್ ಲಿಪ್ಸ್. ತಂದೆಯವರ ಆ ತುಟಿಯ ಚಲನವಲನಗಳ ಮುಖಾಂತರವೇ ತಂದೆಯವರು ಏನು ಹೇಳಿಕ್ಕೆ ಬಯಸಾಕುಂತಾರ ಅನ್ನೋದನ್ನ ಸತೀಶ್ ಅರ್ಥ ಮಾಡ್ಕೊಂಡ. ಪುಟ್ ಈಸ್ ಹ್ಯಾಂಡ್ ಆನ್ ಸತೀಶ್ ಶೋಲ್ಡರ್. ಇಷ್ಟೇ ಅವನ ಹೆಗಲ ಮೇಲೆ ಕೈ ಇಟ್ಟು ಬೆನ್ನು ಚಪ್ಪರಿಸಿ ಅವತಾರ ನಾರಾಯಣವರು ಹೊರಗೆ ಹೊರಟು ಹೋದ್ರು. ನಮ್ಮ ತಂದೆಯವ್ರಿಗೆ ಏನಾಗೈತಪ್ಪ ಅಂದವ. ಯಾಕಂದ್ರೆ ಎಂದೂ ಹಿಂಗೆ ಸಮಾಧಾನದಿಂದ ನನ್ನ ಚಿತ್ರಕಲೆಯ ಬಗ್ಗೆ ಮಾತಾಡಿದವರಲ್ಲ, ಬೆನ್ನು ತಟ್ಟಿದವರಲ್ಲ. ಕಲೆ ಮಾಡೋದನ್ನು ನೋಡಿದ್ರು, ಪೇಂಟ್ ಮಾಡೋದನ್ನು ನೋಡಿದ್ರು, ಎಲ್ಲನೂ ನೋಡಿದ್ರು. ಅದು ಏನೂ ಬೈಲಾರ್ದ ಹೋದ್ರಲ್ಲ ಇವನಾದ. ಅವನಿಗೆ ಒಂದು ರೀತಿ ನಂಬಿಕೆನೇ ಬರಲಾರ್ದಂಗೆ ಆತು. ಕೆಲವು ಕ್ಷಣಗಳ ನಂತರ ತಂದೆಯವರು ವಾಪಸ್ ಬಂದರು. ಮೂಮೆಂಟ್ ಅಂದ್ರೆ ಕ್ಷಣ, ಮೂಮೆಂಟ್ ಅಂದ್ರೆ ಕ್ಷಣ. ಕೆಲವು ಹೊತ್ತಿನ ನಂತರ ತಂದೆಯವರು ವಾಪಸ್ ಬಂದರು. ವ್ಯಾನ್ ಹಿ ರಿಟರ್ನ್ಡ್ ಅ ಕಪಲ್ ಆಫ್ ಅವರ್ಸ್. ಕೆಲವು ತಾಸುಗಳ ನಂತರ ಅವರು ವಾಪಸ್ ಬಂದಾಗ ಅವರ ಕೈಯಲ್ಲಿ ಏನಿತ್ತು ಅಂದ್ರೆ ಈಸ್ ಆರ್ಮ್ಗಳಿದ್ವು, ಎಲ್ಲ ಶೇಪಿನ ಬ್ರಷ್ಗಳಿದ್ವು, ದೊಡ್ಡ ಸೈಜಿನೂ ಇದ್ವು, ಸಣ್ಣ ಸೈಜಿನೂ ಇದ್ವು. ರೋಲ್ ಗಟ್ಟಲೆ ಡ್ರಾಯಿಂಗ್ ಶೀಟನ್ನು ತಂದುಬಿಟ್ಟಿದ್ರು ಅವ್ರು. ಬೇಕಾದಷ್ಟು ಡ್ರಾಯಿಂಗ್ ತೆಗಿಲಿ ನನ್ನ ಮಗ ಅಂಥೇಳಿ. ಸೆವ್ರಲ್ ರೋಲ್ಸ್ ಆಫ್ ಡ್ರಾಯಿಂಗ್ ಶೀಟ್ ಹಿ ಕೇರ್ಫುಲಿ ಸೆಟ್ ದೆಮ್ ಡೌನ್ ಆನ್ ಸತೀಶ್ ಟೇಬಲ್. ಎಲ್ಲನೂ ತಂದು ಸತೀಶನ ಮುಂದೆ ಇಟ್ಟರು. ಏನು ಹೇಳಿಲ್ಲ. ತಂದೆ ಮಗನ ಬಾಂಧವ್ಯ ಅಂದ್ರನ ಹಂಗದ. ಅಲ್ಲೇ ಮಾತು ಯಾಕಂತಂದ್ರೆ ಭಾಳ ಮಾತಾಡಿದ್ರೆ ಸತೀಶನಿಗೆ ಕೇಳೋದಿಲ್ಲ, ಹೌದಾ? ಇಲ್ಲಿ ಮೌನನ ಆ ತಂದೆ ಮಗನ ನಡುವೆ ಆ ಮೌನ ಹೆಂಗೆ ಕೆಲಸ ಮಾಡಕ್ಕಂತ ನೋಡ್ರಿ. ಎಲ್ಲವನ್ನ ತಂದಿಟ್ಟು ಅವನ ಕಡೆ ಹಿಂಗೆ ಕೈ ಮಾಡಿ ಸುಮ್ಮನೆ ನಿಂತ್ಕೊಂಡ್ರು ತಂದೆಯವರು. ಅಷ್ಟು ದೂರ ಇದ್ದಂಥ ಮಗ ಓಡಿ ಬಂದು ಪಿತಾಜಿ ಇಷ್ಟ ಹೇಳ್ದ, ಮತ್ತೇನು ಹೇಳಿಲ್ಲ. ಪಿತಾಜಿ, ತಂದೆಯವರೇ ಅಂತಂದು ಓಡಿ ಬಂದು ತಂದೆಯನ್ನು ತಬ್ಬಿಕೊಳ್ತಾ ಇದ್ದಾನೆ.
ಆ ಚಿತ್ರ ಇಲ್ಲಿ ನಿಮಗೆ 147ನೇ ಪುಟದಾಗ ಆ ಚಿತ್ರ ಕಾಣಿಸ್ತಾ ಇದೆ. ನಿಜಕ್ಕೂ ನಮಗೂ ಕೂಡ ಬಹಳ ಆ ದೃಶ್ಯ ಮನಸ್ಸಿಗೆ ಆನಂದವನ್ನು ತಂದು ಕೊಡ್ತಾ ಇದೆ. ಹೌದಾ? ಹೀಸ್ ಫಾದರ್ ನೋಡೆಡ್ ಈಸ್ ಹೆಡ್. ಯಾವಾಗ ಮಗ ಬಂದು ಅಪ್ಕೊಳ್ತಾ ಇದ್ದಾನೆ, ತಂದೆಯವರು ಬರೀ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಅವರ ಮುಖದಲ್ಲಿ ಒಂದು ಮುಗುಳ್ನಗೆ, a smile breaking at the corners of his mouth. ಅವರ ಕಣ್ಣಲ್ಲಿ ಒಂದು ಕಡೆ ಆನಂದ ಬಾಷ್ಪವೇ ಕಾಣಿಸ್ತಾ ಇತ್ತು ಅಂತಾನೆ ಹೇಳ್ಬೋದು. ಅವರು ಇಷ್ಟ ಹೇಳಿದರು ಸತೀಶರಿಗೆ, ದೇ ಆರ್ ಫಾರ್ ಯು ಸತೀಶ್. ಇವನ್ನೆಲ್ಲ ತಂದಿರೋದು ನಿನಗೋಸ್ಕರ. ಇಲ್ಲಿ ದುಡ್ಡಿನ ಮಹತ್ವ ಹೇಳಬೇಡ್ರಿ ನೀವು, ಇಲ್ಲಿ ಮಾರಲ್ ಸಪೋರ್ಟ್. ತಾಯಿ ದುಡ್ಡು ಕೊಡ್ತಿದ್ರು, ಹೇಗಾದ್ರೂ ಮಾಡಿ ಡ್ರಾಯಿಂಗ್ ಶೀಟ್ ತರ್ತಿದ್ದ, ತಾಯರ ತಂದು ಕೊಡ್ತಿದ್ಲು, ಅಣ್ಣರ ತಂದು ಕೊಡ್ತಿದ್ದ, ಅದನ್ನೆಲ್ಲ ವಿಚಾರ ಮಾಡಬೇಡ್ರಿ. ಇಲ್ಲಿ ತಂದೆಯವ್ರನ್ನ ಕಣ್ಣು ತಪ್ಪಿಸಿ ಈ ಕೆಲಸವನ್ನು ಮಾಡಬೇಕಾಗಿತ್ತು ಇಷ್ಟು ದಿವಸ. ಈಗ ಏನಾಯ್ತು, ತಂದೆಯವರ ನೈತಿಕ ಬೆಂಬಲ ಸತೀಶನಿಗೆ ಸಿಕ್ತು. ಹೀಗಾಗಿ ಇನ್ನು ಮುಂದೆ ಯಾವುದೇ ರೀತಿಯ ಭಯ ಇರಲಾರ್ದಂಗೆ ಚಿತ್ರ ತೆಗಿಬೋದು, ಚಿತ್ರ ತೆಗೆದದ್ದನ್ನು ಪೇಂಟ್ ಮಾಡ್ಬೋದು, ಅವುಗಳನ್ನೆಲ್ಲ ತಂದೆಯವರಿಗೆ ತೋರಿಸ್ಬೋದು, ತಂದೆಯವರಿಂದ ಶಬ್ಬಾಶಗಿರಿಯನ್ನು ಪಡ್ಕೋಬಹುದು. ಈ ಫ್ಯಾಮಿಲಿ ಸಪೋರ್ಟ್, ಮಾರಲ್ ಸಪೋರ್ಟ್ ಅಂತಾರೆ, ಇದು ಭಾಳ ಮುಖ್ಯ. ಐ ವಿಲ್ ಫೈಂಡ್ ಔಟ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ, ನಿನ್ನ ಒಂದು ಒಳ್ಳೆ ಡ್ರಾಯಿಂಗ್ ಕಾಲೇಜ್ಗೆ ನಿನ್ನನ್ನು ನಾನು ಸೇರಿಸ್ತೀನಿ ಅಂತ ಹೇಳಿದರು. ನೀನು ಡ್ರಾಯಿಂಗ್ ಕಲಿ ಅಂತ ಹೇಳಿದರು. ನಿನ್ನೊಂದು ಕ್ವಶನ್ ಐತೆ ನೋಡ್ರಿ, ತಂದೆಯವರ ಸಪೋರ್ಟ್, ಸತೀಶ್ ಗುಜ್ರಾಲ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ವರ್ಣಚಿತ್ರ ಕಲಾವಿದರಾಗಲಿಕ್ಕೆ ತಂದೆಯವರ ಸಪೋರ್ಟೇ ಕಾರಣವಾಯಿತು. ಆರ್ಟ್ಸ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಇನ್ ಯುವರ್ ಚೋಸನ್ ಫೀಲ್ಡ್. ನಾನು ಇಷ್ಟು ದಿವಸ ಈ ಡ್ರಾಯಿಂಗ್ನೊಳಗೆ ಭವಿಷ್ಯ ಇಲ್ಲ ಅಂತ ನಾನು ನಿನ್ನ ಜೊತೆ ವಾದಿಸ್ತಾ ಇದ್ದೆ, ಆದರೆ ನೀನೇ ಆ ಕ್ಷೇತ್ರವನ್ನು ನೀನು ನಿನ್ನ ಬದುಕಿಗಾಗಿ ಆರಿಸ್ಕೊಂಡಿ ಅಂದ್ರೆ, ನೀನು ಯಾವ ಕ್ಷೇತ್ರವನ್ನು ಆರಿಸ್ಕೊಂಡಿದ್ದಿ ಆ ಕ್ಷೇತ್ರದೊಳಗೆ ಮುಂದುವರಿಲಿಕ್ಕೆ ನಂದೇನೂ ಅಭ್ಯಂತರ ಇಲ್ಲ ಅಂಥೇಳಿ ತಂದೆಯವರು ಹೇಳಿದರು. ಸತೀಶ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್. ಸತೀಶನ ಕಣ್ಣುಗಳಲ್ಲಿ ಆನಂದ ಬಾಷ್ಪ. ಹಿ ಡಿಡ್ ಆ್ಯಂಡ್ ಆ್ಯನ್ ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್, ಹಿ ಹಗ್ಡ್ ಹಿಸ್ ಫಾದರ್ ಟೈಟ್ಲಿ. ತಂದೆ ಮತ್ತೊಂದು ಸಲ ಬಿಗಿಯಾಗಿ ಸತೀಶಿಗೆ ಅಪ್ಕೊಳ್ತಾ ಇದ್ದಾನೆ. ಈಸ್ ಹಾರ್ಟ್ ಫುಲ್ ಆಫ್ ಲವ್. ಅವನಲ್ಲಿ ಏನು ಕಾಣಿಸ್ತಾ ಇದೆ? ಬರೀ ಪ್ರೀತಿ. ಫಾರ್ ಹಿಸ್ ಸ್ಟರ್ನ್ ಫಾದರ್ ಹೂ ಹ್ಯಾಡ್ ಎಟ್ ಲಾಸ್ಟ್ ಅಕ್ಸೆಪ್ಟೆಡ್. ಕೊನೆಗೂ ತಂದೆಯವರು ನನ್ನ ಡ್ರಾಯಿಂಗನ್ನು ಒಪ್ಕೊಂಡ್ರಲ್ಲ ಅಂಥೇಳಿ ಆತನಿಗೆ ಭಾಳ ಸಂತೋಷ ಆಯಿತು. ಹಿಸ್ ಅ ಡೆಸ್ಟಿನಿ ಲೇ ಇನ್ ಕ್ಯಾನ್ವಾಸ್ ಆ್ಯಂಡ್ ಪೇಂಟ್. ಎಲ್ಲರ ಮುಂದೆ ಹೇಳ್ತಾ ಇದ್ದ, ನನ್ನ ಭವಿಷ್ಯ ಎದರ ಮೇಲೆ ನಿಂತೈತಪ್ಪ ಅಂತಂದ್ರೆ ಈ ಕ್ಯಾನ್ವಾಸ್ ಮತ್ತು ಪೇಂಟಿನ ಮೇಲೆ ಐತೆ ನೋಡಪ್ಪ, ಅದೇ ನನ್ನ ಭವಿಷ್ಯ ಅಂಥೇಳಿ ಎಲ್ಲರ ಮುಂದೆ ಹೇಳ್ದ. ಅದರಲ್ಲೇ ತನ್ನ ಬದುಕನ್ನು ಸತೀಶ್ ಗುಜ್ರಾಲ್ ಅವರು ಮುಂದುವರಿಸಿಕೊಂಡು ಬೆಳೆಸಿದರು ಅಂತಲೇ ಹೇಳ್ಬೋದು. ವಿದಿನ್ ಅ ಶಾರ್ಟ್ ಟೈಮ್ ಹಿ ಲರ್ನ್ಡ್ ಮೋರ್ ದ್ಯಾನ್ ಜಸ್ಟ್ ಪೇಂಟಿಂಗ್. ಕೇವಲ ಪೇಂಟಿಂಗನ್ನು ಕಲಿತರು ಅಂತ ತಿಳ್ಕೊಬೇಡ್ರಿ ನೀವು, ಭಾಳಷ್ಟು ಹಿ ಲರ್ನ್ಡ್ ಅಬೌಟ್ ಲೈಫ್, ಜೀವನದ ಬಗ್ಗೆ ತಿಳ್ಕೊಂಡ್ರು. ಅವರು ಭಾಳ ಓದ್ತಿದ್ರು. ಇಟ್ ಈಸ್ ದಿಸ್ ಬಾಯ್, it is this boy now popularly known as Satish Gujral. ಜಗತ್ ಪ್ರಸಿದ್ಧ ವರ್ಣಚಿತ್ರ ಕಲಾವಿದರಾದಂಥ ಸತೀಶ್ ಅವರು ಇದಕ್ಕೆಲ್ಲ ತಂದೆಯವರ ಸಪೋರ್ಟ್ ಬಹಳ ಕಾರಣೀಯ ಆಯಿತು ಅಂತಂದು ಹೇಳ್ಬೋದು. ಈಗ ಸ್ವಲ್ಪ ವರ್ಡ್ಸ್ಗಳನ್ನು ಬರ್ಕೊಳ್ಳೋಣ. 146ನೇ ಪುಟದನು ಮತ್ತೊಂದ್ಸಲ ಹೇಳಾಕೊಂತೀನಿ. ನೋಡು, ಮಾತನಾಡಲು ನಿರಾಕರಿಸಿ.
ಪುಟದ ಶಬ್ದಗಳನ್ನು ನಾನು ಬರೆಸ್ತಾ ಇದ್ದೀನಿ. ಗುಜ್ರಾಲ್ ಈಸ್ ಅಮಂಗ್ ದ ಫೋರ್ಮೋಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ. ಭಾರತದಲ್ಲಿ ವರ್ಣಚಿತ್ರ ಕಲಾವಿದರ ಸಂಖ್ಯೆ ಬಹಳ ಕಡಿಮೆ. ಅದರೊಳಗೆ ಇವರು ಕೂಡ ಒಬ್ಬರು ಅಂತ ಹೇಳ್ಬೋದು. ಏನೋ ವಿಷಯ ಹೇಳ್ತಾ ಇದ್ದೀನಿ. ಹಿ ಈಸ್ ಒನ್ ಆಫ್ ದ ಫ್ಯೂ ಆರ್ಟಿಸ್ಟ್. ಅಂದ್ರೆ ನಾನೀಗ 148ನೇ ಪುಟದ ಕೊಟ್ಟಿರುವಂಥ ಎಲ್ಲ ಗ್ಲಾಸರಿ ಅರ್ಥವನ್ನು ಬರೆಸಿದೆ. ನಾನೀಗ ಪ್ರಶ್ನೆಗಳನ್ನು ಅಂಕರ ನಿನ್ನೆ ಕೊಟ್ಟುಬಿಟ್ಟಿದ್ದೀನಿ. ಈಗ 35ನೇ ಪ್ಯಾರಾಗ್ರಾಫನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಹಿ ಈಸ್ ಒನ್ ಆಫ್ ದ ಫ್ಯೂ ಆರ್ಟಿಸ್ಟ್ ಹೂ ಈಸ್ ಅಕಂಪ್ಲಿಷ್ಡ್ ಇನ್ ಸೆವೆರಲ್ ಆರ್ಟ್ ಫಾರ್ಮ್ಸ್ ಲೈಕ್ ಪೇಂಟಿಂಗ್. ಇಲ್ಲಿ ಈ ಪೇಂಟರ್ ಈ ರೋರಿಚ್ ಅಂತ ಹೇಳಿ ಒಬ್ಬರು ಬೆಂಗಳೂರೊಳಗಿದ್ದರು. ಅವರು ರಷ್ಯಾದವರು. ಅವರು ಭಾರತ ದೇಶದ ಒಬ್ಬ ಹೆಸರಾಂತ ದೇವಿಕಾ ರಾಣಿ ಅನ್ನುವಂಥ ಒಬ್ಬ ನಟಿಯವರನ್ನ ಮದುವೆಯಾಗಿ ಅವರು ಕೂಡ ಒಬ್ಬ ಅಂತಾರಾಷ್ಟ್ರೀಯ ಕಲಾವಿದರು. ಬೆಂಗಳೂರೊಳಗೆ ಅವ್ರದ್ದು ತಮ್ಮ ಜೀವನದ ನಂತರ ತಮ್ಮ ಎಲ್ಲ ಗ್ಯಾಲರಿಯನ್ನು ಸರ್ಕಾರಕ್ಕೆ ಇದು ಮಾಡ್ಯಾರ. ಕರ್ನಾಟಕ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಆಗಿದೆ ಅದು, ರೋರಿಚ್ ಅಂಥೇಳಿ. ಹೀಗೆ ಇಲ್ಲೇ ಇವರ ವರ್ಣಚಿತ್ರ ಕಲಾವಿದರ ಸಂಖ್ಯೆನ ಭಾಳ ಕಡಿಮೆ. ಅದು ಸ್ಕಲ್ಪ್ಚರ್ ಇರ್ಬೋದು, ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂದಿರ್ಬೋದು. ಅದ್ರ ಜೊತೆಗೆ ಅವ್ರಿಗೆ ರೈಟಿಂಗ್ ಅಂದ್ರೆ ಭಾಳ ಇಂಟ್ರೆಸ್ಟ್. ಸತೀಶ್ ಗುಜ್ರಾಲ್ ಈಸ್ ಆಲ್ಸೋ ಅ ರೈಟರ್. ಇಂಗ್ಲೀಷ್ನೊಳಗೆ ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಥ, ಅದು ಆರ್ಕಿಟೆಕ್ಚರ್ ಇರ್ಬೋದು, ಸ್ಕಲ್ಪ್ಚರ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಎಕ್ಸಿಬಿಷನ್ಸ್ ಆಫ್ ಹಿಸ್ ವರ್ಕ್ಸ್, ಅವರ ವರ್ಣಚಿತ್ರಗಳ ಪ್ರದರ್ಶನ ಎಲ್ಲೆಲ್ಲಿಪ್ಪ ಹೆಡ್ ಆಲ್ ಓವರ್ ದ ವರ್ಲ್ಡ್, ಜಗತ್ತಿನ ತುಂಬ ಆಗಾಗ ಅವು ಎಕ್ಸಿಬಿಷನ್ ನಡೀತಿರ್ತವು. ಅದ್ರ ಜೊತೆಗೆ ಡಿಸ್ಪ್ಲೇಡ್ ಇನ್ ಪ್ರೆಸ್ಟೀಜಿಯಸ್ ಮ್ಯೂಸಿಯಮ್ಸ್, ದೊಡ್ಡ ದೊಡ್ಡ ಮ್ಯೂಸಿಯಂಗಳಲ್ಲಿ ಅವುಗಳನ್ನು ಪ್ರದರ್ಶನಕ್ಕೆ ಇಟ್ಟಾರ. ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ ಅಂಥೇಳಿ ನ್ಯೂಯಾರ್ಕ್ನೊಳಗೆ ಐತಿ. ಅದು ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ ಅಂತ ಐತಿ. ಆ ಒಂದು ಎಕ್ಸಿಬಿಷನ್ ಅಲ್ಲಿ ನೀವು ಇವರ ವರ್ಣಚಿತ್ರಗಳನ್ನು ನೋಡಬಹುದು. ಜಪಾನಿನ ಹಿರೋಶಿಮಾದಲ್ಲಿ ಕೂಡ ಅಲ್ಲಿ ಕೂಡ ಇವರ ವರ್ಣಚಿತ್ರಗಳನ್ನು ಇಟ್ಟಿದ್ದಾರೆ. ವಾಷಿಂಗ್ಟನ್ನಲ್ಲಿರುವಂಥ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಂತ ಹೇಳಿ ಅದು ಒಂದು ಸಂಸ್ಥೆ, ಅಲ್ಲಿ ಕೂಡ ಅವರ ವರ್ಣಚಿತ್ರಗಳನ್ನು ಎಕ್ಸಿಬಿಷನ್ಗೆ ಇಟ್ಟಾರೆ. ದೆಹಲಿಯೊಳಗೆ ಅವರ ವರ್ಣಚಿತ್ರಗಳ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಲ್ಲಿ ಕೂಡ ಇಟ್ಟಾರೆ. ಹೀಗೆ ಇತ್ತಾಗ ವರ್ಣಚಿತ್ರದ ಜೊತೆಗೆ ಅವರು 4 ಪುಸ್ತಕಗಳನ್ನು, ಹಿ ಹ್ಯಾಸ್ ಪಬ್ಲಿಷ್ಡ್ 4 ಬುಕ್ಸ್ ಆಫ್ ಹಿಸ್ ವರ್ಕ್ಸ್ ಇನ್. ಅಂದ್ರೆ ಈ ಕಲೆ ಅನ್ನೋದು ಬರೇ ಅಷ್ಟಕ್ಕೆ ಮುಗಿಬಾರ್ದು. ಅದು ಜನ್ರೇಷನಿಂದ ಜನ್ರೇಷನ್ಗೆ ಹೋಗ್ಬೇಕು ಅದು ಮುಂದೆ. ಹೀಗಾಗಿ ಮುಂದೆ ಬರುವಂಥ ಕಲಾವಿದರಿಗೆ ಅದು ಎಲ್ಲ ದಾರಿದೀಪ ಆಗಲಿ, ಮಾರ್ಗದರ್ಶನ ಆಗಲಿ ಅಂತೇಳಿ ಅದನ್ನೆಲ್ಲ ಅವರು ಪುಸ್ತಕ ರೂಪದಲ್ಲಿ ಕೂಡ ಅದನ್ನೆಲ್ಲ ಬರೆದಿದ್ದಾರೆ. ಹಿ ವಾಸ್ ಅವಾರ್ಡೆಡ್ ದ ಆರ್ಡರ್ ಆಫ್ ದ ಕ್ರೌನ್ ಫಾರ್ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನ್. 20ನೇ ಶತಮಾನದ ಜಗತ್ಪ್ರಸಿದ್ಧ ಹೆಸರಾಂತ ಕಲಾವಿದ ಅಂಥೇಳಿ ಬೆಲ್ಜಿಯನ್ ದೇಶ ಅವರನ್ನು ಗೌರವಿಸಿದೆ. ಈ ಭಾರತ ಸರ್ಕಾರ ಕೂಡ ಅವರಿಗೆ ದೇಶದ ಅತ್ಯುನ್ನತ ಗೌರವವಾದಂಥ ಪದ್ಮ ವಿಭೂಷಣವನ್ನು ಕೊಟ್ಟು ಗೌರವಿಸಿದೆ. ಹೀಸ್ ಲೈಫ್ ಆಫ್ ಅಚೀವ್ಮೆಂಟ್ ಈಸ್ ಆ್ಯಂಪಲ್ ಪ್ರೂಫ್ ದ್ಯಾಟ್. ಹಾಗಾದ್ರೆ ನಿಮಗೆ ನಾನು ಹೇಳ್ತೀನಿ, ಅದು ಕ್ಯಾನ್ಸರ್ ಪೀಡಿತ ಅನಂತನ ವಿಚಾರ ಆಗಿರ್ಬೋದು, ಅಥವಾ ಜೀವನದ ತುಂಬ ಕಷ್ಟಗಳನ್ನೇ ಹೊದ್ದು ನಮಗೆ ಮಾತ್ರ ಸುಶ್ರಾವ್ಯ ಸಂಗೀತವನ್ನು ನೀಡ್ತಾ ಇರುವಂಥ ಜಾಜ್ ಪ್ಲೇಯರ್ನ ಪದ್ಯನ ಆಗಿರ್ಬೋದು, ಅಥವಾ ಜೀವನದಲ್ಲಿ ಬರೀ ಸವಾಲುಗಳನ್ನು ಎದುರಿಸಿದ ಕೊಲಂಬಸ್ ಆಗಿರ್ಬೋದು, ಈಗ ಸತೀಶ್ ಗುಜ್ರಾಲ್ ಆಗಿರ್ಬೋದು, ಇವ್ರನ್ನ ಎಲ್ಲ ನಿಮಗೆ ಯಾಕಿಟ್ರಪ್ಪ? 10ನೇ ತರಗತಿ ವಿದ್ಯಾರ್ಥಿಗಳು ನೀವು ಕಲಿಬೇಕಾದದ್ದು ಏನಂದ್ರೆ ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಇದ್ರ ಮೇಲೆ 2 ಮಾರ್ಕ್ಸಿನ ಕ್ವಶನ್ ಕೇಳ್ಯಾರ. ಯಾವುದೇ ರೀತಿಯ ದೈಹಿಕ ಅಸಾಮರ್ಥ್ಯ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದವ್ರಿಗೆ. ಈಗ ಇಲ್ಲೇ ನೀವು ವೀರೇಶ್ವರ ಪುಣ್ಯಾಶ್ರಮವನ್ನು ನೋಡ್ತಾ ಇದ್ದೀರಿ ನೀವು ಗದಗದೊಳಗೆ, ಹೌದಾ? ಅಲ್ಲಿ ಅಂಧ ಮಕ್ಕಳು ಎಂತೆಂಥ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿರಿದ್ರು. ಪಂಚಾಕ್ಷರಿ ಗವಾಯಿಗಳು, ಹೌದಾ, ಪುಟ್ಟ ಹೆಜ್ಜಾರು, ಹೌದಾ? ಆ ಅಂಧ ಮಕ್ಕಳನ್ನು ಕರ್ಕೊಂಡು ಬಂದು ಅವ್ರಿಗೆಲ್ಲ ಸಂಗೀತ ಕಲಿಸಿ ತಮ್ಮ ಬದುಕನ್ನು ತಾವೇ ಇವತ್ತು ಎಷ್ಟೋ ಮಂದಿ ಇವತ್ತು ಸಂಗೀತ ಶಿಕ್ಷಕರಾಗಿ, ನೀವು ಅಲ್ಲೇ ಡಂಬಳದೊಳಗೆ ಒಬ್ಬರು ಸಂಗೀತ ಶಿಕ್ಷಕ ಉಪೇಂದ್ರ ಅವರು ಅಂತ ಒಬ್ಬ ಸಂಗೀತ ಶಿಕ್ಷಕರಿದ್ದರು. ನದಾಬ್ ಸರ್ ಅಂತ ಹೇಳಿದ್ರು ಒಬ್ಬರು, ಲಕ್ಷ್ಮೇಶ್ವರದಿಂದ ಬರ್ತಿದ್ರು ಅವರು. ಮುನ್ಸಿಪಲ್ ಹೈಸ್ಕೂಲ್ನೊಳಗೆ ಅವರು ಸಂಗೀತ ಶಿಕ್ಷಕರಾಗಿದ್ದರು. ಹೀಗೆ ಕಣ್ಣು ಕಾಣಲಾರ್ದಂಥ ಅನೇಕ ಜನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಕಲ್ತು ತಮ್ಮ ಬದುಕನ್ನು ರೂಪಿಸಿಕೊಂಡ್ರು. ಅದಕ್ಕೆ ಇಲ್ಲಿ ಏನು ಹೇಳಕ್ಕಂತೀನಿ ನಿಮಗಂದ್ರೆ, ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ನೀವು ಕಲಿಬೇಕಾದದ್ದು, ಈ ಪಾಠದಿಂದ ಕಲಿಬೇಕಾದದ್ದು
ಪಾಯಿಂಟ್ ಏನಪ್ಪ ಅಂದ್ರೆ ಯಾವುದೇ ಅಂದ್ರೆ ದೈಹಿಕ ಅಸಾಮರ್ಥ್ಯನ ಇಲ್ಲಿಗೆ ನಮಗೆ ದೈಹಿಕ ಅಸಾಮರ್ಥ್ಯ ಇದ್ದವರು ಇಂಥ ಇಷ್ಟೆಲ್ಲ ಸಾಧನೆ ಮಾಡಿರುವಾಗ ಎಲ್ಲ ಸುದ್ದಿದ್ದು ಕೂಡ ನಾವು ಏನೂ ಸಾಧನೆ ಮಾಡದೆ ಹೋಗಿಬಿಟ್ರೆ ಈ ಬದುಕಿಗೆ ಒಂದು ಅರ್ಥ ಇರುತ್ತಾ ನೀವು ವಿಚಾರ ಮಾಡ್ಬೇಕು. ಹಾಗಾದ್ರೆ ಈಗ ಏನು ಮಾಡೋಣ್ರಿ ನಾವು? ಈಗ ಸದ್ಯ ಏನು ಮಾಡೋದು ಬೇಡ. ಈಗೆಲ್ಲ ನೀವು 10th ಅದೀರಿ, ಚೆನ್ನಾಗಿ ಅಭ್ಯಾಸ ಮಾಡಿರಿ. ತಂದೆ ತಾಯಿಗಳು ನಮ್ಮ ಹುಡುಗ ನಮ್ಮ ಮಗ ನಮ್ಮ ಮಗಳು ಇಷ್ಟು ಮಾಡ್ತಾಳಂತ ನಾವು ಅಂದ್ಕೊಂಡಿರಲೇ ಇಲ್ಲ, ಆದರೂ ಭಾರಿ ಪರ್ಸೆಂಟೇಜ್ ಮಾಡ್ಯಾಳ ನೋಡ್ರಿ ಅನ್ನೋ ಹಂಗೆ ನಿಮ್ಮ SSLC ರಿಸಲ್ಟ್ ಬರಲಿ ಅಂತ ಹಾರೈಸುತ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾಳಿನ ನಮ್ಮ ಕ್ಲಾಸ್ನೊಳಗೆ ಮತ್ತೆ ಎಂದಿನಂತೆ ಸಾಯಂಕಾಲ ಸರಿಯಾಗಿ 7 ಗಂಟೆಗೆ ನೀವು ಜಾಯಿನ್ ಆಗೋಣ. ಆದರೆ ನಾಳೆ ನಾನು ಯೂನಿಟ್ ನಂಬರ್ 8 ನಮ್ಮ ಏನು 31E ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಿನೊಳಗೆ 8ನೇ ಪಾಠ, ಕೊನೆಯ ಪಾಠ ಏನೈತಲ್ಲ, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠವನ್ನು ನಾಳೆಯಿಂದ ಚರ್ಚೆಗೆ ತಗೊಳ್ಳೋಣ. ನಾನು ಹೇಳಿದೆ ಸ್ವಲ್ಪ ಇದನ್ನು ಭಾಳ ಲಕ್ಷ್ಯ ಕೊಟ್ಟು ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಕೇವಲ 13 ಪ್ಯಾರಾಗ್ರಾಫ್ ಐತಿ, ಅದನ್ನು ನೀವು ಕೂಡಿ ಚರ್ಚೆ ಮಾಡೋಣ. ಅದರ ಜೊತೆಗೆ ಇಲ್ಲಿ ನ್ಯೂ ವರ್ಡ್ಸ್ಗಳು ಭಾಳ ಬರ್ತಾವೆ, ಅವುಗಳನ್ನೆಲ್ಲ ನಾನು ನಿಮಗೆ ಬರೆಸ್ತೀನಿ. ನೀವು ಅವತ್ತಿಂದ ಅವುಗಳನ್ನೆಲ್ಲ ಬೈಪಟ್ ಮಾಡಬೇಕು. ಕ್ವಶನ್ ಸಂಕರ್ ಇವತ್ತು ನಾನು ಆಲ್ರೆಡಿ ಅದನ್ನು ವಿಡಿಯೋ ಮಾಡಿ ಹಾಕಿಬಿಟ್ಟಿನಿ. ಆ ವಿಡಿಯೋದೊಳಗಿರುವಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಬರ್ಕೋರಿ, ಉತ್ತರಗಳನ್ನು ಬರೆಸಿದ್ದು ಬರ್ಕೋರಿ. ಉತ್ತರ ಇರಲಾರ್ದಕ್ಕೆ ನೀವು ಉತ್ತರ ರೆಡಿ ಮಾಡ್ಕೋರಿ. ನಿಮಗೆ ತಿಳಿದಷ್ಟು ತಿಳಿಲಿ. ಒಂದು ಸಲ ಹಂಗೆ ಆ ಪಾಠದ ಮೇಲೆ ಕಣ್ಣು ಆಡಿಸ್ರಿ. ನಾಳೆಯಿಂದ ಮತ್ತೆ ನಾವು ಆ ಪಾಠವನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ, ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಈಗ ನೋಡಿರಿ ಕಮೆಂಟ್ ಬಾಕ್ಸ್ನಾಗ ಹಾಕ್ತಿರ್ತಾರೆ ಸ್ಟೂಡೆಂಟ್ಸ್, ಸರ್ ಅದು ಸ್ವಲ್ಪ ಆನ್ಸರ್ ಇದಾಗೈತೆ ಏನಂತ ಹೇಳಿ. ಅದಕ್ಕೆ ನಾನು ಇನ್ನೊಮ್ಮೆ ಕ್ಲಾರಿಫಿಕೇಷನ್ ಕೊಡ್ತೀನಿ. 23ನೇ ಪ್ರಶ್ನೆ 6 ಕ್ವಶನ್ ಐತೆಲ್ಲ, ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಯಾಕೆ ಮೋಹನರ ಮನೆಗೆ ಬಂದಿದ್ದ ಅಂತ ಕ್ವಶನ್ ಐತಿ. ಅದ್ರದ್ದು ಬೈ ಮಿಸ್ಟೇಕ್ ಏನಾಗಿಬಿಟ್ಟತಿ ಅಂತಂದ್ರೆ ಐ ಆಮ್ ದಿ ಲ್ಯಾಂಡಿನ ಉತ್ತರ ಅಲ್ಲಿ ಇದಾಗಿಬಿಟ್ಟತಿ, ಅಲ್ಲಿ ಟೈಪ್ ಆ್ಯಡ್ ಆಗಿಬಿಟ್ಟತಿ. ಅದು ಮತ್ತೆ 26ನೇ ಆನ್ಸರಿಗೆ ಮತ್ತೊಮ್ಮೆ ಬಂದತಿ. ಹೀಗಾಗಿ ಅದು ತಪ್ಪಾಗೈತಿ. ಅದನ್ನು 6 ಕ್ವಶನ್ ಏನೈತಲ್ಲ, ನಾರಾಯಣಪುರ ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟಂಥ 6 ಕ್ವಶನಿಗೆ ಉತ್ತರವನ್ನು ನೆಕ್ಸ್ಟ್ ಮತ್ತೆ ನಾನು ನಿಮಗೆ ಬರೆಸ್ತೀನಿ ಅಂತ ಹೇಳ್ತಾ, ಸ್ವಲ್ಪ ಅದನ್ನು 23ನೇ ಪ್ರಶ್ನೆ 6 ಕ್ವಶನಿಗೆ ಉತ್ತರ ಅಲ್ಲದು, ಐ ಆಮ್ ದಿ ಲ್ಯಾಂಡಿಗೆ ಸಂಬಂಧಪಟ್ಟಂಥ ಉತ್ತರದು, ಅದು 2 ಸಲ ಅಲ್ಲಿ ರಿಪೀಟ್ ಆಗೈತಿ. ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊರಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ತಮಗೆಲ್ಲ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು ವೆರಿ ಮಚ್. ಸಾಕಲ್ಲ?